ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ತಲೆನೋವು ಅಂತಂದ್ರೆ ಅದು ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರದಲ್ಲಿ. ಅದನ್ನ ಸಿದ್ದರಾಮಯ್ಯನವ್ರಿಗೆ ಬಿಡಿಸ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾ ಇದ್ರೆ ಹೆಂಗಪ್ಪ ಕೊಡೋದು ಅಂತ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಹೈಕಮಾಂಡ್ ಕೂತಿತ್ತು. ಆದರೆ ಈಗ ಅದಕ್ಕಿಂತಲೂ ದೊಡ್ಡ ತಲೆನೋವು ಏನಾಗ್ಬಿಟ್ಟಿದೆ ಅಂತಂದ್ರೆ, ನೀವು CM ಬದಲಾವಣೆ ಮಾಡಿ ಆದರೂ ಬಿಡ್ರಿ, ಏನಾದರೂ ಮಾಡ್ಕೊಳ್ಳಿ, ಫಸ್ಟು ಮಂತ್ರಿಗಳ ಪೊಸಿಷನ್ ನಮಗೆ ಕೊಡಿ, ಅದನ್ನು ಬದಲಾವಣೆ ಮಾಡಿ ಅಂತ ಹೇಳಿ ಒಂದು ಟೀಮೇ ಈಗ ದೆಹಲಿಗೆ ಹೋಗ್ತಾ ಇದೆ. ಕಾರಣ ಅವರು ಇನ್ವೆಸ್ಟ್ ಮಾಡಿದ್ದಾರೆ ರೀ, ಇಟ್ಸ್ ಅ ಬಿಸ್ನೆಸ್, ಅದಕ್ಕೆ ಪ್ರಾಫಿಟ್ ಬೇಕಲ್ಲ ಅವರಿಗೆ. ನೋಡಿ, ಮಂತ್ರಿಗಿರಿಗಾಗಿ ಕೈ ಶಾಸಕರ ದೆಹಲಿ ಪರೇಡ್. ಸಂಜೆ ಹೈಕಮಾಂಡ್ ಭೇಟಿಗೆ ಸಮಯ ನಿಗದಿ. ಸಿಎಂ ಬದಲಾವಣೆ ಗೊಂದಲದ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಆಂತರಿಕ ಕದನ ಶುರುವಾಗಿದೆ. ಹಿರಿಯ ಶಾಸಕರ ದಂಡು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಪಟ್ಟು ಹಿಡಿದಿದೆ. ಈ ಸಂಬಂಧ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸುವುದಕ್ಕೆ ದೆಹಲಿಗೆ ಹೋಗಿದೆ. ಮುಖ್ಯ ಸಚೇತಕ ಅಶೋಕ್ ಪಠಣ್ ಸೇರಿದಂತೆ ಸುಮಾರು ಹಲವು ಶಾಸಕರು ಈಗಾಗಲೇ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದು, ಇನ್ನೂ 6-7 ಶಾಸಕರು ಇವತ್ತು ದೆಹಲಿ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಲಿದ್ದು, ಮುಂದಿನ 3 ದಿನ ದೆಹಲಿಯಲ್ಲಿದ್ದು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಶಾಸಕರು ವರಿಷ್ಠರ ಬಳಿ ಹಲವು ಡಿಮ್ಯಾಂಡ್ ಇಟ್ಟಿದ್ದಾರೆ. 2.5 ವರ್ಷದ ಬಳಿಕ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆಯ ಭರವಸೆ ಕೊಟ್ಟಿದೆ. ಈಗಾಗಲೇ ಸರ್ಕಾರಕ್ಕೆ 3 ವರ್ಷವಾಗ್ತಿದೆ. ಕೂಡಲೇ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು. ಸಿಎಂ ಬದಲಾವಣೆ ಬಗ್ಗೆ ನಮಗೆ ಸಂಬಂಧ ಇಲ್ಲ. ಕ್ಯಾಬಿನೆಟ್ ಪುನರ್ರಚನೆ ಮಾತ್ರ ನಮ್ಮ ಆದ್ಯತೆಯಾಗಿದೆ. ಕೆಲವು ಸಚಿವರನ್ನ ಉಳಿಸಿಕೊಂಡು ಬಹುತೇಕ ಎಲ್ಲ ಸಚಿವರನ್ನ ಬದಲಿಸಬೇಕು ಅಂಥೇಳಿ ವರಿಷ್ಠರ ಎದುರು ಹಕ್ಕೊತ್ತಾಯ ಮಾಡಲಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಶಾಸಕರು ಮಾತನಾಡಿದ್ದಾರೆ. ಈಗಾಗಲೇ 2 ವರ್ಷ ಮುಗಿದಿದೆ. ಅರ್ಹತೆ ಮೇರೆಗೆ ನಾವೇನು ಇವತ್ತು 35-40 ಜನ ಶಾಸಕರಿದ್ದೀವಿ, ಇವರಲ್ಲಿ ನೀವೇ ಆಯ್ಕೆ ಮಾಡಿಕೊಂಡು ಇವರಿಗೆ ಸಚಿವ ಸ್ಥಾನ ಕೊಟ್ಟು ಕ್ಯಾಬಿನೆಟನ್ನು ರೀಶಫಲ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏನು ಅಂದರೆ ನಮ್ಮ ಒತ್ತಾಸೆ ಅದು. ನಮಗೂ ಕೂಡ ಅವಕಾಶಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡುವಂಥ ಒಂದು ತವಕ, ಆ ನಿಟ್ಟಿನಲ್ಲಿ ನಾವು ಅವ್ರ ಗಮನಕ್ಕೆ ತರೋಣ, ಅವ್ರು ನೆನಪು ಮಾಡೋಣ. ಯಾರನ್ನ ರೀಶಫಲ್ ಡ್ರಾಪ್ ಮಾಡ್ತಾರೆ ಅಂತಕ್ಕಂಥ ಸುದ್ದಿ ಕೇಳಿಬಂದಿದೆ. ಅವ್ರು ಯಾರನ್ನು ಡ್ರಾಪ್ ಮಾಡ್ತಾ ಅವ್ರಿಗೆ ಬಿಟ್ಟಿದ್ದು. ಈ ನಮ್ಮಲ್ಲಿರ್ತಕ್ಕಂಥ 30-40 ಜನ ಶಾಸಕರು ಯಾರನ್ನು ತಗೊಳ್ಬೇಕು ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು. ವಿಲ್ ಅಬೈಡ್ ಟು ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಸುಮಾರು 1.5-2 ಗಂಟೆ ಚರ್ಚೆ ಆಗಿದೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಾವು ಎಲ್ಲ ಲೀಡರ್ನ ಭೇಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾನ್ಯ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಇವತ್ತು ಬರ್ತಾ ಇದ್ದಾರೆ. ಸುಮಾರು ಜನ ಹಿರಿಯರಿಗೆ ಒಂದು 7-8-5-6 ಜನರಿಗೆ ಬಿಟ್ಬಿಡಿ, ಆನಂತರ ಇದ್ದವರಿಗೆಲ್ಲ ತೆಗೀರಿ ಅಂತ ನಾವು ಹೇಳ್ತಾ ಇರೋದು. ಒಂದು 25 ಜನರು ತೆಗೀರಿ, ಉಳಿಕೆಯವರಿಗೆಲ್ಲ ಅವಕಾಶ ಮಾಡಿಕೊಡಿ. ಯಾಕಂದರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಎಲ್ಲ ಸಚಿವರಿಗೆ ಕೊಡಿ, ಹೊಸಬರಿಗೆ ಅವಕಾಶ ನೀಡಿ. ಮೇ 15ರೊಳಗೆ ಕ್ಯಾಬಿನೆಟ್ ಪುನರ್ರಚನೆ ಮಾಡಿ. ಈ ನಡುವೆ ಎಲ್ಲ ಹಿರಿಯ ಸಚಿವರನ್ನ ತೆಗೆದುಹಾಕಿ ಪಕ್ಷ ಸಂಘಟನೆಯ ಕೆಲಸವನ್ನ ಮಾಡಿ ಇಡೀ ಕ್ಯಾಬಿನೆಟ್ನಲ್ಲಿ ಹೊಸಬರಿಗೆ ಅವಕಾಶ ಕೊಡಿ ಅಂತ ಹೇಳಿ ಯಶವಂತರಾಯಗೌಡ ಪಾಟೀಲ್ ಆಗ್ರಹಿಸಿದ್ದಾರೆ. ಮೇ 15ರೊಳಗೆ ಕ್ಯಾಬಿನೆಟ್ ಪುನರ್ರಚನೆ ಮಾಡಿ ಅಂತ ಹೇಳಿ ಅಶೋಕ್ ಪಠಣ್ ಡೆಡ್ಲೈನ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಮಾಡಿ ಅಂತ ಹೇಳ್ತೀವಿ. ನಾವೇನು ಡೆಡ್ಲೈನ್ ಫಿಕ್ಸ್ ಮಾಡಲ್ಲ. ಆದರೆ ನನ್ನ ಪ್ರಕಾರ, ನನಗೆ ತಿಳಿದಿರೋ ವೈಯಕ್ತಿಕ ತಿಳಿದ ಪ್ರಕಾರ ಈ ತಿಂಗಳು ಇಲ್ಲ ಮುಂದಿನ ತಿಂಗಳು 15ರೊಳಗೆ 100% ರೀಶಫಲ್ ಮಾಡ್ತಾರೆ ಅಂತ ನನಗೆ ಅನಿಸಿಕೆ. ರೀಶಫಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅಸೆಂಬ್ಲಿ ನಡಿಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ನಾವು ಡೆಲ್ಲಿಗೆ ಹೋಗಿ ಮಾತಾಡ್ಕೊಂಡು ರೀಶಫಲ್ಗೆ ಪರ್ಮಿಷನ್ ಕೇಳ್ತೀವಿ ಅಂತ ಹೇಳಿದ್ದಾರೆ. ಪಕ್ಷದ ಶಿಸ್ತು ಮೀರಬೇಡಿ, ಪಕ್ಷದ ಚೌಕಟ್ಟಿನಲ್ಲಿರಿ. ದೆಹಲಿಗೆ ಹೋದ ಶಾಸಕರಿಗೆ ಡಿಕೆ ಎಚ್ಚರಿಕೆ. ಇನ್ನು ದೆಹಲಿಗೆ ಹೋದ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರೂ ಪಕ್ಷದ ಶಿಸ್ತನ್ನ ಮೀರಬೇಡಿ, ಪಕ್ಷದ ಚೌಕಟ್ಟಿನ ಒಳಗೆ ಎಲ್ಲರೂ ಕೂಡ ಮಾತನಾಡಬೇಕು. ಪಕ್ಷದಲ್ಲಿ ಎಲ್ಲರ ಭವಿಷ್ಯ ಇದೆ, ಹೀಗಾಗಿ ಎಲ್ಲರೂ ಪಕ್ಷದ ಶಿಸ್ತಿನಲ್ಲಿರಬೇಕು. ಇದು ಸಂಪುಟ ಪುನರ್ರಚನೆ ಕೇಳುವ ಟೈಮ್ ಅಲ್ಲ. ಮೊದಲು ಎಲೆಕ್ಷನ್ ಮಾಡೋಣ. ಆಕಾಂಕ್ಷಿತ ಶಾಸಕರು ಮಂತ್ರಿಗಳಾಗಬಾರದು ಅಂತೇನಲ್ಲ, ಈಗ ಮಂತ್ರಿ ಮಾಡಿ ಅಂತ ಕೇಳುವ ಸಮಯ ಅಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಹೋಗಿದ್ದಾರೆ, CM ಏನೋ ಹೇಳಿದ್ದಾರೆ. ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನು ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದರೆ ಬಹಿರಂಗವಾಗಿ ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ. ಅರ್ಹತೆ ಇರೋದ್ರಿಂದಲೇ ಶಾಸಕರು ಕೇಳ್ತಿದ್ದಾರೆ.
ಸಚಿವಾಕಾಂಕ್ಷಿ ಶಾಸಕರ ದೆಹಲಿ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಗೃಹ ಸಚಿವ ಪರಮೇಶ್ವರ್, ಶಾಸಕರಾಗಿ 2-3 ಬಾರಿ ಗೆದ್ದಿದ್ದಾರೆ. ಅವರು ಸಚಿವರಾಗುವುದಕ್ಕೆ ಸಮರ್ಥರಿದ್ದಾರೆ. ಬಹಿರಂಗವಾಗಿ ಸಚಿವ ಸ್ಥಾನವನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ನಾಯಕತ್ವ ವಿಚಾರವಿರಲಿ, ಪುನರ್ರಚನೆಯ ವಿಚಾರವೇ ಇರಲಿ, ಹೈಕಮಾಂಡ್ ಮಾತ್ರವೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಬದಲಾವಣೆ ಇದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಚಿವ ರಾಮಲಿಂಗಾರೆಡ್ಡಿ, ಹಿರಿಯ ಶಾಸಕರು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ. ಅವರು ಅರ್ಹರಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ನನ್ನನ್ನು ಸಚಿವ ಸ್ಥಾನ ಬಿಟ್ಕೊಡಿ ಅಂತ ಕೇಳಿದ್ರೆ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಮುನಿಯಪ್ಪ ಮಾತನಾಡಿ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಈಗ ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅವರು ಸೀನಿಯರ್ಸ್ ಇದ್ದಾರೆ, ಅವರು ಅರ್ಹರಿದ್ದಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಖಂಡಿತ ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ. ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಮ್ಮ ಮಟ್ಟದಲ್ಲಿಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ಕಾಂಗ್ರೆಸ್ ಶಾಸಕರ ದೆಹಲಿ ಪ್ರವಾಸದ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿರಾಕರಿಸಿದ್ದಾರೆ. ಏನು ಹೇಳಬೇಕಾಗಿಲ್ಲ, ನೋಡೋಣ ಅಂತಷ್ಟೇ ಹೇಳಿ ತೆರಳಿದ್ದಾರೆ. ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿದ್ದಾರೆ ಸರ್. ಮಾತಾಡ್ತೀರಾ ಸರ್ ಶಾಸಕರ ಹತ್ರ? ಒಟ್ಟಾರೆ ಹಿರಿಯ ಶಾಸಕರ ಪಟ್ಟು ಕಿಡಿಯಾಗಿ ಹೊತ್ತಿದ್ದು ಜ್ವಾಲೆಯಾಗುವ ಎಲ್ಲಾ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಈ ಬೆಳವಣಿಗೆಗಳು ರಾಷ್ಟ್ರೀಯ ನಾಯಕರುಗಳಿಗೆ ಹೊಸ ತಲೆನೋವನ್ನು ತಂದಿಟ್ಟಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.